ವೆಲ್ಕಮ್ ಬ್ಯಾಕ್. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷನಿಗೆ ಅವಮಾನ ಆಯ್ತಾ? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈರಿಂದ ಪದಕ ಸ್ವೀಕರಿಸಲು ನಿರಾಕರಿಸಿದ ವಿದ್ಯಾರ್ಥಿ. ಬಿಜೆಪಿಯ ಎಕ್ಸ್ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈರಿಂದ ಪದಕ ಸ್ವೀಕರಿಸೋದಕ್ಕೆ ವಿದ್ಯಾರ್ಥಿಯೊಬ್ಬರು ಹಿಂದೇಟು ಹಾಕಿದ್ರಂತೆ. ನನಗೆ ಇವ್ರ ಕೈಯಿಂದ ಪದಕ ಬೇಡ. ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಘಟನೆ ಇದು. ತಮಿಳುನಾಡಿನಲ್ಲಿ ನಡೆದ 51ನೇ ರಾಜ್ಯ ಶೂಟಿಂಗ್ ಕ್ರೀಡಾಕೂಟ ಆಗಿತ್ತದು. ಈ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದ ಸಚಿವ ರಾಜಪುತ್ರ. ಬಹುಮಾನ ವಿತರಣೆ ವೇಳೆ ಸಚಿವರ ಪುತ್ರನಿಂದ ಅಣ್ಣಾಮಲೈಗೆ ಮುಜುಗರ. ಪದಕ ಹಾಕಿಸಿಕೊಳ್ಳಲು ನಿರಾಕರಿಸಿ ಕೈಗೆ ಪಡೆದ ಸಚಿವರ ಪುತ್ರ ಸೂರ್ಯ. ಇದರಿಂದ ತೀವ್ರ ಮುಜುಗರಕ್ಕೀಡಾದ ಬಿಜೆಪಿಯ ಮುಖಂಡ ಅಣ್ಣಾಮಲೈ. ನಂತರ ಏನೂ ಆಗಿಲ್ಲ ಎಂಬಂತೆ ವರ್ತಿಸಿದ ಅಣ್ಣಾಮಲೈ ತಮಿಳುನಾಡು ರಾಜಕಾರಣದಲ್ಲಿ ದ್ರಾವಿಡರ ಕೋಟೆಯಲ್ಲಿ ಬಿಜೆಪಿಯ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಂದು ತರಹದ ಹತಾಶಾ ಭಾವನೆಯಲ್ಲಿರತಕ್ಕಂತಹ ತಮಿಳುನಾಡಿನ ಬಿಜೆಪಿಯ ಈ ಹಿಂದಿನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದವರು ಅಣ್ಣಾಮಲೈ ಎಲೆಕ್ಷನ್ ಎನ್ನುವಂಥ ಯುದ್ಧವನ್ನು ಎದುರಿಸಲಾಗದೆ ಅತ್ಯಂತ ಹೀನಾಯ ಸೋಲನ್ನು ಅನುಭವಿಸಿ ಸ್ಟಾಲಿನ್ ಸರ್ಕಾರಗಳನ್ನು ಬೀಳಿಸಲೂ ಆಗದೆ ಕೊನೆಗೆ ಅಲುಗಾಡಿಸಲು ಸಾಧ್ಯವಾಗದೆ ಕಟ್ಟಕಡೆದಾಗ ಏನೇನಾಯಿತು ಎನ್ನುವಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದೇನೇ ಇರಲಿ, ಒಂದು ಕ್ರೀಡಾಕೂಟ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪದಕವನ್ನು ಹಾಕಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಅತಿಥಿಯಾಗಿ ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆತ ಕೊರಳಿಗೆ ಹಾಕಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆತ ಬೇಡ ಅಂತಾನೆ, ಕೈ ಮುಗಿದು ಅದನ್ನು ಕೈಯಲ್ಲೇ ತೆಗೆದುಕೊಳ್ತಾನೆ. ಸೊ ಕೊನೆಗೆ ಏನು ಮಾಡೋದು, ತುಂಬಿದ ವೇದಿಕೆ, ಕ್ಯಾಮರಾದ ಕಣ್ಣುಗಳು ಆನಿರ್ತವೆ. ಸೊ ಆಗಿದೆ ಪ್ರಮಾದ, ಏನೂ ಆಗದಲ್ಲೇ ಇರೋರ ಥರ ಒಂದು ಬಿಲ್ಡಪ್ ಅಣ್ಣಾಮಲೈರಿಂದ. ಸೊ ಆತ ಕೈಗೆ ಪಡೆದುಕೊಳ್ತಾನೆ, ಕೊರಳಿಗೆ ಹಾಕಿಸಿಕೊಳ್ಳೋದಿಲ್ಲ. ಈ ನಿರಾಕರಣೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅರ್ಥಾತ್ ತಮಿಳುನಾಡು ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸೊ 51ನೇ ರಾಜ್ಯ ಶೂಟಿಂಗ್ ಕ್ರೀಡಾಕೂಟ ಅದಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದ ಸಚಿವ ರಾಜಪುತ್ರ. ಬಹುಮಾನ ವಿತರಣೆಯ ವೇಳೆ ಸಚಿವರ ಪುತ್ರನಿಂದ ಅಣ್ಣಾಮಲೈಗೆ ಮುಜುಗರ ಆಗಿದೆ. ಪದಕ ಹಾಕಿಸಿಕೊಳ್ಳಲು ನಿರಾಕರಿಸಿ ಕೈಗೆ ಪಡೆದಂತಹ ಸಚಿವನ ಪುತ್ರ. ಇದರಿಂದ ತೀವ್ರ ಮುಜುಗರಕ್ಕೀಡಾದಂತಹ ಬಿಜೆಪಿ ಮುಖಂಡ ಅಣ್ಣಾಮಲೈ. ನಂತರ ಏನೂ ಆಗಿಲ್ಲ ಎಂಬಂತೆ ವರ್ತಿಸಿದ ಅಣ್ಣಾಮಲೈ ಆತನಿಗೆ ಒಳ್ಳೆಯದಾಗಲಿ ಎಂದು ಹರಿಸಿ ದೊಡ್ಡತನ ಮೆರೆದ ಅಣ್ಣಾಮಲೈ. ವೆಲ್ಕಮ್ ಬ್ಯಾಕ್. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷನಿಗೆ ಅವಮಾನ ಆಯ್ತಾ? ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈರಿಂದ ಪದಕ ಸ್ವೀಕರಿಸಲು ನಿರಾಕರಿಸಿದ ವಿದ್ಯಾರ್ಥಿ. ಬಿಜೆಪಿಯ ಎಕ್ಸ್ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅಣ್ಣಾಮಲೈರಿಂದ ಪದಕ ಸ್ವೀಕರಿಸೋದಕ್ಕೆ ವಿದ್ಯಾರ್ಥಿಯೊಬ್ಬರು ಹಿಂದೇಟು ಹಾಕಿದ್ರಂತೆ. ನನಗೆ ಇವ್ರ ಕೈಯಿಂದ ಪದಕ ಬೇಡ. ತಮಿಳುನಾಡು ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಘಟನೆ ಇದು. ತಮಿಳುನಾಡಿನಲ್ಲಿ ನಡೆದ 51ನೇ ರಾಜ್ಯ ಶೂಟಿಂಗ್ ಕ್ರೀಡಾಕೂಟ ಆಗಿತ್ತದು. ಈ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದ ಸಚಿವ ರಾಜಪುತ್ರ. ಬಹುಮಾನ ವಿತರಣೆ ವೇಳೆ ಸಚಿವರ ಪುತ್ರನಿಂದ ಅಣ್ಣಾಮಲೈಗೆ ಮುಜುಗರ. ಪದಕ ಹಾಕಿಸಿಕೊಳ್ಳಲು ನಿರಾಕರಿಸಿ ಕೈಗೆ ಪಡೆದ ಸಚಿವರ ಪುತ್ರ ಸೂರ್ಯ. ಇದರಿಂದ ತೀವ್ರ ಮುಜುಗರಕ್ಕೀಡಾದ ಬಿಜೆಪಿಯ ಮುಖಂಡ ಅಣ್ಣಾಮಲೈ. ನಂತರ ಏನೂ ಆಗಿಲ್ಲ ಎಂಬಂತೆ ವರ್ತಿಸಿದ ಅಣ್ಣಾಮಲೈ ತಮಿಳುನಾಡು ರಾಜಕಾರಣದಲ್ಲಿ ದ್ರಾವಿಡರ ಕೋಟೆಯಲ್ಲಿ ಬಿಜೆಪಿಯ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಒಂದು ತರಹದ ಹತಾಶಾ ಭಾವನೆಯಲ್ಲಿರತಕ್ಕಂತಹ ತಮಿಳುನಾಡಿನ ಬಿಜೆಪಿಯ ಈ ಹಿಂದಿನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದವರು ಅಣ್ಣಾಮಲೈ ಎಲೆಕ್ಷನ್ ಎನ್ನುವಂಥ ಯುದ್ಧವನ್ನು ಎದುರಿಸಲಾಗದೆ ಅತ್ಯಂತ ಹೀನಾಯ ಸೋಲನ್ನು ಅನುಭವಿಸಿ ಸ್ಟಾಲಿನ್ ಸರ್ಕಾರಗಳನ್ನು ಬೀಳಿಸಲೂ ಆಗದೆ ಕೊನೆಗೆ ಅಲುಗಾಡಿಸಲು ಸಾಧ್ಯವಾಗದೆ ಕಟ್ಟಕಡೆದಾಗ ಏನೇನಾಯಿತು ಎನ್ನುವಂಥ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದೇನೇ ಇರಲಿ, ಒಂದು ಕ್ರೀಡಾಕೂಟ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಪದಕವನ್ನು ಹಾಕಬೇಕಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಅತಿಥಿಯಾಗಿ ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆತ ಕೊರಳಿಗೆ ಹಾಕಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಆತ ಬೇಡ ಅಂತಾನೆ, ಕೈ ಮುಗಿದು ಅದನ್ನು ಕೈಯಲ್ಲೇ ತೆಗೆದುಕೊಳ್ತಾನೆ. ಸೊ ಕೊನೆಗೆ ಏನು ಮಾಡೋದು, ತುಂಬಿದ ವೇದಿಕೆ, ಕ್ಯಾಮರಾದ ಕಣ್ಣುಗಳು ಆನಿರ್ತವೆ.
ಸೊ ಆಗಿದೆ ಪ್ರಮಾದ, ಏನೂ ಆಗದಲ್ಲೇ ಇರೋರ ಥರ ಒಂದು ಬಿಲ್ಡಪ್ ಅಣ್ಣಾಮಲೈರಿಂದ. ಸೊ ಆತ ಕೈಗೆ ಪಡೆದುಕೊಳ್ತಾನೆ, ಕೊರಳಿಗೆ ಹಾಕಿಸಿಕೊಳ್ಳೋದಿಲ್ಲ. ಈ ನಿರಾಕರಣೆ ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದಲ್ಲಿ, ಅರ್ಥಾತ್ ತಮಿಳುನಾಡು ರಾಜಕಾರಣದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ. ಸೊ 51ನೇ ರಾಜ್ಯ ಶೂಟಿಂಗ್ ಕ್ರೀಡಾಕೂಟ ಅದಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದ ಸಚಿವ ರಾಜಪುತ್ರ ಬಹುಮಾನ ವಿತರಣೆಯ ವೇಳೆ ಸಚಿವರ ಪುತ್ರನಿಂದ ಅಣ್ಣಾಮಲೈಗೆ ಮುಜುಗರ ಆಗಿದೆ. ಪದಕ ಹಾಕಿಸಿಕೊಳ್ಳಲು ನಿರಾಕರಿಸಿ ಕೈಗೆ ಪಡೆದಂತಹ ಸಚಿವನ ಪುತ್ರ, ಇದರಿಂದ ತೀವ್ರ ಮುಜುಗರಕ್ಕೀಡಾದಂತಹ ಬಿಜೆಪಿ ಮುಖಂಡ ಅಣ್ಣಾಮಲೈ ನಂತರ ಏನೂ ಆಗಿಲ್ಲ ಎಂಬಂತೆ ವರ್ತಿಸಿದ ಅಣ್ಣಾಮಲೈ ಆತನಿಗೆ ಒಳ್ಳೆಯದಾಗಲಿ ಎಂದು ಹರಿಸಿ ದೊಡ್ಡತನ ಮೆರೆದ ಅಣ್ಣಾಮಲೈ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.